ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳೋಣ. ದೀರ್ಘ ಸುಮಂಗಲಿ ಭವ. ಸುಪುತ್ರ ಪ್ರಾಪ್ತಿರಸ್ತು. ಮದ್ವೆ ಆಗಿ 5 ವರ್ಷ ಆದ್ರೂ ಮಕ್ಳಿಲ್ಲ ಅಂತ ನೀನ್ ಯೋಚನೆ ಮಾಡ್ಬೇಡಮ್ಮ. ಕೆಲವ್ರಿಗೆ ತಡವಾಗಿ ಹುಡ್ತಾರೆ. ಬರೋ ವರ್ಷ ನಿನ್ ಮಗುನ ನೀನ್ ಲಾಲನೆ ಮಾಡೋದನ್ನ ನೋಡ್ಬೇಕು ಅನಿಸ್ತಿದೆ. ತಥಾಸ್ತು, ದೇವತೆಗಳು ನನ್ನ ಕೋರಿಕೆನ ಈಡೇರಿಸ್ತಾರೆ ಅನ್ಕೋತೀನಿ. ಜಾಗ ಬಿಡಿ ಚಿಕ್ಕಪ್ಪ, ಆ ಟಿಪ್ಪೋನ ಈ ಕಡೆ ಹೇಳಿ. ಮಾಧುರಿ, ಏನದು? ಕೇಕ್ ಅದ್ಗೆ ಹೋಮ್ ಮೇಡ್. ಅಜಯ್ ಅನುಪಮ ಕೈಯಿಂದ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇವಳೇ ತಯಾರಿಸಿದಾಳೆ. ಇಂಥದನ್ನ ಮನೇಲಿ ತಿನ್ನೋದಿಲ್ಲ ತಾತ. ವರ್ಷದಲ್ಲಿ ಒಂದ್ಸಲ ತಿಂದ್ರೆ ಏನಾಗಲ್ಲ ಅಣ್ಣ. ಜೊತೆಗೆ ಲಾಸ್ಟ್ ಟೈಮ್ ಬಂದಾಗ ಅನುಪಮ ಅಕ್ಕನೇ ಕೇಕ್ ಮಾಡೋದಂತ ಹೇಳ್ಕೊಟ್ಟಿದ್ದು. ಅವಳು ಹೇಳ್ದಾಗೆ ಮಾಡಿ ತಗೊಂಡ್ ಬಂದಿದ್ದೀನಿ. ಚೆನ್ನಾಗಿದೆ ಅಲ್ವಾ? ತಿಂದ್ರೇನೆ ಅಲ್ವಾ ಗೊತ್ತಾಗೋದು. ತಿನ್ಬೇಕು ಅಂತಾನೆ ಅಲ್ವಾ ತಂದಿದ್ದು. ಚಿಕ್ಕದು 5 ಕ್ಯಾಂಡಲ್ಸ್ ನಾನು ಹಚ್ತೀನಿ, ಅದನ್ನ ಊದಿ ಕಟ್ ಮಾಡಿ. ಹಾಳೆ ಕೂಡ ಬೆಂಕಿ ಹಚ್ಚಲ್ಲ. ವಾಟ್ ಇಸ್ ದಿಸ್? ಯಾಕೆ ಹಾಗೆ? ದೀಪಗಳನ್ನ ಹಚ್ಚಿದ್ರೆ ಅದಾಗಿ ಅದಾರೋಗ್ಬೇಕೆ ಹೊರತು ಮೇಣದ ಬತ್ತಿನ ಹಚ್ಚಿ ಅದನ್ನ ಬಾಯಿಂದ ಆರಿಸೋ ಪದ್ಧತಿ ಈ ಮನೆಗೆ ಅಭ್ಯಾಸ ಇಲ್ಲ. ಓಕೆ ಡನ್. ಕ್ಯಾಂಡಲ್ಸ್ ಇಲ್ದೇನೆ ಕಟ್ ಮಾಡೋಣ ಪ್ಲೀಸ್. ಅಮ್ಮ, ಅನುಪಮ, ಇಬ್ರು ಸೇರಿ ಕೇಕ್ ಕಟ್ ಮಾಡಿ. ನೀನು ಫೋಟೋಸ್ ತೆಗಿ. ಜಾಗ ಬಿಡಿ. ಏಯ್, ಬಾಯಿ ಕಡೆ. ಗಂಡ ಹೆಂಡತಿ ಮಧ್ಯೆ ನೀನ್ ಯಾಕೆ ಬಂದೆ? ಫೋಟೋಗೋಸ್ಕರ ಅತ್ತೆ. ನೀನ್ ಕರಿಬೇಡ, ನನ್ಗ ಅಸಹ್ಯ ಅನ್ಸುತ್ತೆ. ಯಾಕೆ ಮಾಧುರಿ ಎಲ್ಲದಕ್ಕೂ ಅಡ್ಡ ಬರ್ತಾ ಇದ್ಯಾ? ಸಂಬಂಧಿಕರು ಅಂದ್ಮೇಲೆ ಸ್ವಲ್ಪ ಮರ್ಯಾದೆಯಿಂದ ನಡ್ಕೋಬೇಕು. ಯಾಕೆ ಹಾಗೆ ಹೇಳ್ತಿದ್ಯಾ ಅದ್ಕೆ? ನಮ್ ಶಿವರಾಮಣ್ಣನ ನೀನ್ ಮದ್ವೆ ಆಗಿದ್ಯಾ. ನಾನ್ ನಿನಗ್ ನಾದ್ನಿ ಆಗಿರ್ಬೇಕಾದ್ರೆ ಈ ಮನೆಗ್ ನಾನೊಂದ್ ರೀತಿ ಸೊಸೆನೇ ಅಲ್ವಾ? ನಾದ್ ನೀನು ಅಲ್ಲ, ಏನೂ ಅಲ್ಲ. ಸ್ವಲ್ಪ ಸೈಲೆಂಟ್ ಆಗಿರು. ಸುಮ್ನೆ ಇರ್ಲಿಲ್ಲ ಅಂದ್ರೆ ಬೈತಾರೆ ಅಂತ ಹೇಳಿದ್ನಲ್ಲಮ್ಮ, ಆದ್ರೂ ಹಾಗೆ ಮಾಡ್ತಿದ್ಯಾ?
ಚಿನ್ನಿ, ಊಟದ ವ್ಯವಸ್ಥೆ ಮಾಡು, ಹೋಗು. ಸರಿಯಪ್ಪ. ಏನ್ರಿ, ಅತ್ತೆ ಮಾವ ಆಶೀರ್ವಾದ ಮಾಡಿದ್ರು. ನಿಮ್ಮ ಆಶೀರ್ವಾದ ಕೂಡ ನನಗೆ ಬೇಕಲ್ಲ? ಹೌದಾ? ನಾನ್ ರೆಡಿ. ದೀರ್ಘಾಯುಷ್ಮಾನ್ ಭವ. ಏನ್ರಿ ಇದು, ಸುಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತೀರಾ ಅನ್ಕೊಂಡ್ರೆ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ್ರಲ್ಲ. ಅನುಪಮ, ನಮ್ಗೆ ಮಕ್ಕಳಿಲ್ಲ ಅಂತ ನೀನ್ ಯಾವತ್ತೂ ಬೇಜಾರು ಮಾಡ್ಕೋಬೇಡ. ನಾನು ನಿನ್ನ ಮಗ. ನೀನು ನನ್ನ ಮಗಳು. ನೀನ್ ಈ ಮನೆಗೆ ಬಂದ್ಮೇಲೆ ಈ ಮನೆ ಕಳೆನೇ ಬದಲಾಗೋಗಿದೆ, ಗೊತ್ತಾ? ಎಲ್ಲರ ಜೊತೆ ನೀನು ಅನ್ಯೋನ್ಯವಾಗಿದ್ದು ಅಪ್ಪ ಅಮ್ಮನ ಮುಖದಲ್ಲಿ ಸಂತೋಷ ತಗೊಂಡು ಬಂದಿದ್ಯಾ. ನಿನ್ನಂಥವ್ರು 100 ಕಾಲ ಇದ್ರೇನೆ ಆ ಕುಟುಂಬ ಚೆನ್ನಾಗಿರೋದು. ಅದಕ್ಕೆ ದೀರ್ಘಾಯುಷ್ಮಾನ್ ಭವ ಅಂದಿದ್ದು. ಹೆಣ್ಮಕ್ಳ ಜೀವನ ಅವಳು ಅಮ್ಮ ಆದಾಗ್ಲೇ ಸಾರ್ಥಕ ಆಗೋದು ರೀ. ನನಗೆ ಯಾವ ಕಷ್ಟಗಳು ಬರ್ತಿರೋ ಹಾಗೆ ಕಣ್ಣ ರೆಪ್ಪೆಲಿಟ್ಟು ನನ್ನನ್ನ ನೋಡ್ಕೊಂಡಿದ್ದೀರಾ. ಕೇಳೋದಕ್ಕೆ ವಿಚಿತ್ರವಾಗಿರಬಹುದು, ಆದ್ರೆ ನನಗಂತೂ ತಾಯ್ತನದ ನೋವು ಅನುಭವಿಸ್ಬೇಕು ಅಂತ ಆಸೆ ರೀ. ನೀನು ಈ ಮನೆಗೆ ದೊಡ್ಡ ಸೊಸೆ ಅಲ್ಲ, ನಿನ್ನ ಒಬ್ಳು ದೇವತೆ ಹಾಗೆ ನೋಡ್ಕೋತಿದ್ದಾಳೆ ಅಮ್ಮ. ಕೋರಿಕೆನ ತೀರಿಸೋ ದೇವತೆನೆ ಕೋರಿಕೆನ ಕೇಳಿದ್ರೆ ಮುಕ್ಕೋಟಿ ದೇವತೆಗಳು ತೀರಿಸ್ದೇ ಇರ್ತಾರ? ಕರುಣಿಸ್ತಾರೇನೋ, ನೋಡೋಣ. ಒಳಗ್ ಬರ್ಬೋದಾ? ಅಯ್ಯೋ, ಯಾಕಮ್ಮ ಅಂತ ಮಾತಾಡ್ತೀಯ? ಅನುಪಮ ಏನೋ ಕೇಳಿದಕ್ಕೆ ಸಮಾಧಾನ ಮಾಡ್ತಿದ್ದೆ. ಈ ಮನೆ ಸೊಸೆ ಏನಾದ್ರೂ ಕೇಳಿದ್ರೆ ಸಮಾಧಾನ ಮಾಡೋದಲ್ಲ ಕಣೋ, ಅವಳಿಗಿಷ್ಟ ಆಗೋದನ್ನ ತಂದು ಕೊಡ್ಬೇಕು. ಹಾಗಂತ ತರೋಕ್ಕಾಗಲ್ಲ, ಎತ್ಕೊಂಬರಕ್ಕೂ ಆಗಲ್ಲಮ್ಮ. ಯಾಕಂದ್ರೆ ಆ ಭಾರನ ಹೊರಬೇಕಾಗಿರೋಳು ಅನುಪಮನೆ. ಅನುಪಮ, ಆ ವಿಷಯದ ಬಗ್ಗೆ ನೀನು ಯೋಚನೆ ಮಾಡ್ಬೇಡ. ಯಾಕಂದ್ರೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅನ್ನೋದು ಮುಖ್ಯ ಅಲ್ಲ. ಗಂಡ ಹೆಂಡತಿ ಮಧ್ಯೆ ಎಷ್ಟು ಅನುಬಂಧ ಇದೆ ಅನ್ನೋದು, ಎಷ್ಟು ಆತ್ಮೀಯತೆ ಬೆಳೆಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯ. ಅರ್ಥ ಆಯ್ತಾ? ಈ ಗಂಡ ಹೆಂಡತಿ ಇಬ್ರು ಒಂದೇ ತಟ್ಟೆಲಿ ಊಟ ಮಾಡ್ಬೇಕು. ಸರಿನಾ ಅನುಪಮ? ಸರಿ ಅತ್ತೆ. ಏನಾದ್ರೂ ಅಗತ್ಯ ಇದ್ರೆ ಕರಿ ಅನುಪಮ. ಏನೂ ಅಗತ್ಯ ಇರಲ್ಲ, ನೀನ್ ಬಾ. ಮೊದಲು ನೋಡ್ತೀನಿ. ನಾನ್ ತಿನ್ನೋದಲ್ಲ, ಮೊದ್ಲು ನಿನಗ್ ತಿನ್ನಿಸ್ಬೇಕು.
ಹೋಗ ಆ ಕಡೆ. ಏಯ್ ಬಾಯಿ ಕಡೆ. ಏನಾಯ್ತು ರೀ? ಅಮ್ಮ ಬೈದಿದ್ದಕ್ಕೆ ಮಾಧುರಿ ಅಳ್ತಿದ್ದಾಳೆ ಅನ್ಸುತ್ತೆ. ತಿಂದ್ಲೋ ಇಲ್ವೋ? ಒಂದ್ ನಿಮಿಷ. ಇಲ್ಲಿದ್ಯಾ? ನೀನ್ ತುಂಬಾ ಲಕ್ಕಿ ಗೊತ್ತಾ? ನೀನಿರೋ ಜಾಗಕ್ಕೆ ಊಟ ಹುಡ್ಕೊಂಡ್ ಬಂದಿದೆ. ನನ್ಗೇನು ಬೇಡ ಬಾವ, ನಾನ್ ತಿನ್ನಲ್ಲ. ಪ್ಲೇಟ್ ಕೊಟ್ರೆ ತಿನ್ನಲ್ಲ? ಗೊತ್ತು. ಕಲ್ಸ್ಕೊಟ್ರೆ? ಅನುಪಮ, ಒಂದ್ ನಿಮಿಷ ಬಾ. ಬಾ. ಕೈ ಕೊಡು. ನಿಲ್ಸಣ್ಣ. ನೋಡಮ್ಮ ಅನುಪಮ, ಕಣ್ಣು ದೊಡ್ಡದ್ ಮಾಡ್ಕೊಂಡು ನೋಡು. ಏನಾಯ್ತು? ಅಮ್ಮ ಏನ್ ಹೇಳಿದ್ಲು? ಒಂದೇ ಪ್ಲೇಟಲ್ಲಿ ಗಂಡ ಹೆಂಡತಿ ಇಬ್ರು ತಿನ್ಬೇಕು ಅಂತ ಹೇಳಿದ್ಲೋ ಇಲ್ವೋ? ಹೇಳಿದ್ರು. ಮತ್ತೆ ನೀನು ಅನುಪಮ ತಿಂದೇನೆ ಇಲ್ಲಿಗೆ ಬಂದು ಇವಳು ಹಸುವನ್ನ ನೀಗಿಸ್ತಾ ಇದೆಯಲ್ಲ, ಯಾಕಣ್ಣ? ಹೆಣ್ಮಕ್ಳು ಅಳಬಾರ್ದು ಅಂತಾರಲ್ಲ ದಮಯಂತಿ. ಹೀಗ್ ಮಾಡಿದ್ರೆ ನಿನ್ ಹೆಂಡತಿ ಅಳೋದಿಲ್ವಾ? ಅನುಪಮ, ನಿನ್ ಕೋಪ ಬರ್ತಿದ್ಯಾ? ಇಲ್ಲ ರೀ. ನಿನಗ್ ಬರಲ್ಲ. ನಿನ್ನ ಹೀಗ್ ನೋಡ್ತಿದ್ರೆ ನನಗ್ ಕೋಪ ಬರ್ತಾ ಇದೆ. ಮೊದ್ಲು ನೀವಿಬ್ರು ಸೇರಿ 2 ತುತ್ತಾದ್ರೂ ತಿನ್ನಿ. ಆಮೇಲೆ ನೀವು ಅನ್ನದಾನನ ಯಾರಿಗ್ ಬೇಕಾದ್ರೂ ಮಾಡಬಹುದು. ಸರಿ ಅನುಪಮ, ಬಾ ಇಲ್ಲಿ ಬಂದ್ ಕೂತ್ಕೋ. ದಿಸ್ ಇಸ್ ನಾಟ್ ಫೇರ್ ಬಾವ. ನನ್ಗೋಸ್ಕರ ಕಲ್ಸಿದ ತುತ್ತನ್ನ ನನ್ಗೆ ಕೊಡ್ಬೇಕಲ್ವಾ? ಮನ್ಸ್ ಬದಲಾಯಿಸ್ಕೊಂಡು ಅಕ್ಕನ್ ಕಡೆ ಶಿಫ್ಟ್ ಆದ್ರೆ ಹೇಗೆ? ಅಮ್ಮ ಹೇಳಿದಳಲ್ವಾ ಅಣ್ಣ, ದಮಯಂತಿ, ಇಬ್ರು ಸೇರಿ ತಿನ್ಬೇಕು ಅಂತ. ದಮಯಂತಿ, ಮಾಧುರಿನೇ ಆ ತುತ್ತು ತಿಂದಿ ಬಿಡು. ನೀವ್ ತಿನ್ಸಿ. ತಿನ್ಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ ಬಾವಾ. ಹಲ್ಲು ಉದುರುತ್ತೆ. ಅದ್ಯಾಕತ್ಗೆ? ವೈ ಆರ್ ಯು ಸೋ ಸೀರಿಯಸ್? ಕನ್ನಡದಲ್ಲಿ ಹೇಳು. ಯಾಕೆ ಪ್ರತಿಯೊಂದಕ್ಕೂ ಕೋಪ ಮಾಡ್ಕೋತೀಯ ಅದ್ಕೆ? ಕೈ ತೊಳ್ಕೊಂಡಿಲ್ಲ ಅಲ್ವಾ? ತಿನ್ಸಿದ್ರೆ ಚೆನ್ನಾಗಿರೋದು ಅಂದೆ. ತಪ್ಪೇನಿದೆ ಬಾವಾ? ಸರಿ, ಇನ್ನೊಂದು ತುತ್ತು ನಾನು ತಿನ್ನಿಸ್ತೀನಿ. ಮತ್ತೆ ಮತ್ತೆ ತಿನ್ಸು ಅನ್ಬಾರ್ದು. ಓಕೆ ಓಕೆ. ಆನು ಅನುಪಮ, ಬಾ ಇಲ್ಲಿ ಬಂದು ಕೂತ್ಕೋ. ಪರವಾಗಿಲ್ಲ ರೀ, ನೀವು ನೆಮ್ಮದಿಯಾಗಿ ತಿನ್ನಿ. ಅದೇ ಪ್ಲೇಟಲ್ಲೇ ತಿನ್ಬೇಕು ಅಂತ ಹೇಳಿದಾರಲ್ವಾ? ನೀವು ತಿಂದ ಮೇಲೆ ನಾನು ತಿಂತೀನಿ. ಸರಿ. ಇಲ್ಲಿ ನೋಡು, ತಿನ್ನು.
ಅನುಪಮ, ನೀನಿಷ್ಟು ಮೃದುವಾಗಿರೋದು ನಂಗಿಷ್ಟ ಆಗ್ತಿಲ್ಲ. ಈಗೇನಾಯ್ತು ದಮಯಂತಿ? ಅರೆ, ನೀನು ಅಣ್ಣ ಇಬ್ರು ಸೇರಿ ಒಂದೇ ಪ್ಲೇಟಲ್ಲಿ ತಿನ್ಬೇಕು ಅಂತ ಹೇಳಿದ್ರೆ ನೀನೇನು ನೀವು ಮಾಧುರಿ ತಿಂದು ಕೈ ತೊಳ್ಕೊಂಡ್ ಬನ್ನಿ ಅಂತ ಹೇಳಿ ಬರ್ತಾ ಇದೆಯಲ್ಲ. ನಿಂಗ್ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಅನುಪಮ. ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಇವಾಗ ನೋಡು, ನಿನಗಿಂತ ಮುಂಚೆ ಆ ಅನ್ನ ಮಾಧುರಿ ಎಂಜಲ್ ಮಾಡಿದ್ಲು. ಆಮೇಲೆ ನಿನ್ ಗಂಡ ತಿಂತಾನೆ, ಕೊನೆಗೆ ಉಳ್ದಿರೋ ಅನ್ನನ ನೀನ್ ತಿಂತ್ಯಾ ಹೇಳು? ಏನಾದ್ರೂ ಅರ್ಥ ಇದೆಯಾ? ನಾನು ಹೇಳ್ತಾ ಇದ್ದೀನಿ ಕೇಳು. ನೀನು ಮೊದ್ಲಿಂದಾನೇ ಆ ಮಾಧುರಿನ ಹದ್ದು ಬಸ್ತಲ್ಲಿ ಇಡ್ಲಿಲ್ಲ ಅಂತಂದ್ರೆ ನಿನ್ನ ಜೀವನನೇ ಹಾಳಾಗೋಗುತ್ತೆ. ಅಪಾರ್ಥ ಮಾಡ್ಕೋಬೇಡ ದಮಯಂತಿ. ಮಾಧುರಿ ಎಂಥವಳು ಅಂತ ನನಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಅವರೆಂಥವ್ರು ಅಂತ ನನಗೆ ಗೊತ್ತು. ಪಾಪ ಬೇಜಾರಾಗಿದ್ದಾಳೆ, ಹಸಿವಿನಿಂದಿರ್ತಾಳೆ ಅಂತ ಅವರೇ ಊಟ ತಗೊಂಡು ಹೋಗಿ ತಿನ್ನಿಸ್ತಿದ್ದಾರೆ. ಅನ್ನಬಾರ್ದು ಅಂತಿದ್ರೆ ನಾಳೆ ಇನ್ನೂ ಬೇರೆ ಬೇರೆನೆ ಕೇಳ್ತಾಳೆ, ಬೇಜಾರ್ ಮಾಡ್ಕೋತಾಳೆ. ಆವಾಗ ಕೂಡ ಹೋಗ್ತಾನ ನಿನ್ ಗಂಡ? ದಮಯಂತಿ, ನಮ್ಮ ಅಣ್ಣ ಅಂದ್ಕೊಂಡು ನನ್ ಪರ ವಹಿಸ್ಕೊಂಡ್ ಬರ್ಲಿಲ್ಲ. ನಮ್ ಯಜಮಾನ್ರ ತಂಗಿ ಅಂತ ಹೋಗ್ಲಿ ಬಿಡು ಅಂತಾನೂ ಅಂದ್ಕೊಳ್ಳಿಲ್ಲ. ಯಾರಾದ್ರೂ ಸರಿ, ಅವ್ರವ್ರ ಮಿತಿಯಲ್ಲಿ ಅವರಿದ್ರೇನೆ ನನ್ಗಿಷ್ಟ ಆಗೋದು. ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು. ಮಾಧುರಿ ಜೂನಿಯರ್, ನಿನ್ ಗಂಡ ಸೀನಿಯರ್. ಮದುವೆಗೆ ಮುಂಚೆ ಪರಿಚಯ ಒಂದ್ ರೀತಿ ಆದ್ರೆ ಮದುವೆ ಆದ್ಮೇಲೆ ಇನ್ನೊಂದ್ ರೀತಿ ಇರುತ್ತೆ. ಅದೇನೇ ಇದ್ರು ನಾನು ಅವರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀವಿ. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಅಮ್ಮ, ನಾಳೆ ಸಂಕ್ರಾಂತಿ ಅಲ್ವಾ ಅಮ್ಮ? ದೀಪೋತ್ಸವ ಇಲ್ವಾ ಅಮ್ಮ? ಮನೆಯಲ್ಲಿ ಬೆಂಕಿ ಹತ್ಕೊಂಡು ಉರಿತಿದ್ರು ನಿಮ್ಮ ಅತ್ತೆ ಮಾತ್ರ ಸುಮ್ನಿದಳ್ ಕಣೋ. ನಾಳೆ ಬೆಳಿಗ್ಗೆ ಗೊತ್ತಾಗತ್ತೆ ಎಂತ ಬೆಂಕಿ ಅಂತ. ಬಾರೋ. ಈಗ್ಲೇ ತುಂಬಾ ಹೊತ್ತಾಗಿದೆ ಕಂದ, ಹೋಗ್ ಮಲ್ಕೋ. ನಾನು ಹೋಗಲ್ಲಮ್ಮ, ಇವತ್ತು ನಿನ್ ಮಡ್ಲಲ್ಲೇ ಮಲ್ಕೊಳ್ತೀನಿ. ಇವನಿಗೆ ಮದುವೆ ಮಾಡ್ಬೇಡ ಅಂದ್ರೆ ನನ್ನ ಮಾತೇ ಕೇಳಲಿಲ್ಲ. ಏನ್ರಿ ನೀವು ಇವ್ನಿಗೆ ನಿನ್ನೆ ಮೊನ್ನೆ ಮದ್ವೆ ಆದಾಗ ಹೇಳ್ತಿದ್ದೀರಾ? 5 ವರ್ಷ ಆಯ್ತು, ನಿಜಾನೇ ಬಿಡು. ಆದ್ರೆ ಈಗ್ಲೂ ಚಿಕ್ಕ ಮಗು ತರ ನಿನ್ ಸೆರಗ್ ಹಿಡ್ಕೊಂಡೇ ಓಡಾಡ್ತಿದ್ರೆ ಹೇಗೆ ಪಾರ್ವತಿ? ನನಗ್ ನಿದ್ದೆ ಬರ್ತಾ ಇಲ್ಲ ಅಪ್ಪ, ಅದಕ್ಕೆ ಅಮ್ಮನ್ ಮಡ್ಲಲ್ಲಿ ಮಲಗಿದ್ದೀನಿ. ನೀವಿಲ್ಲಿದ್ದೀರಾ? ಎಲ್ಲ ಹೋದ್ರು ಏನೋ ಅಂತ ಹುಡ್ಕೊಂಡ್ ಬಂದೆ. ನಿನ್ನನ್ನ ನನ್ನನ್ನ ಬಿಟ್ಟು ಇವನ್ ಎಲ್ಲಿಗೆ ಹೋಗ್ತಾನೆ ಅನುಪಮ? ಯಾಕೆ ಅಷ್ಟೊಂದು ಹುಚ್ಚನ ನಿನ್ನ ಮಗ? ಹುಚ್ಚುತನ ಅಲ್ಲ ರೀ, ಒಳ್ಳೆತನ. ಮಹಾರಾಜನ ಹಾಗೆ ಒಳ್ಳೆ ಮನ್ಸಿರೋನು ನನ್ನ ಮಗ.